100 ದಿನಗಳ ಓದು ಆಂದೋಲನ ಕಾರ್ಯಕ್ರಮ. ಇಲ್ಲಿ ಗುಂಪು 1 ಮತ್ತು ಗುಂಪು 2ರ ಕುರಿತಾದಂಥ ಚಟುವಟಿಕೆಗಳನ್ನು ನಾವು ಮಾಡಿಸಿದ್ದೇವೆ. ಗುಂಪು 1 ಅಂದರೆ ಬಾಲವಾಟಿಕದಿಂದ 2ನೇ ತರಗತಿವರೆಗೆ, ಗುಂಪು 2 ಅಂದರೆ 3ನೇ ತರಗತಿಯಿಂದ 5ನೇ ತರಗತಿವರೆಗೆ ಅಂತ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಈಗ ಈ ಚಟುವಟಿಕೆಗಳು ಯಾವ್ಯಾವ ಬರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದು 11ನೇ ವಾರದ ವರದಿಯಾಗಿದೆ. ವಿಷಯ ಬಂದ್ಬಿಟ್ಟು ಮ್ಯಾಜಿಕ್ ಮಂತ್ರಗಳು ಅಂತ. ಬಳಸುವ ಸಾಮಗ್ರಿಗಳು ಮ್ಯಾಜಿಕ್ ಪುಸ್ತಕಗಳು. ಇಲ್ಲಿ ಶಿಕ್ಷಕರು ಮ್ಯಾಜಿಕ್ ಪುಸ್ತಕಗಳನ್ನು ನಮ್ಮ ಲೈಬ್ರರಿಯಲ್ಲಿ ಇರುತ್ತವೆ ಅಲ್ಲ, ಅವುಗಳನ್ನು ತೆಗೆದುಕೊಂಡು ನಾವು ಮಕ್ಕಳಿಗೆ ಪ್ರೊವೈಡ್ ಮಾಡಬೇಕು. ಆ ಪುಸ್ತಕಗಳಲ್ಲಿ ಇರುವಂಥ ಕೆಲವೊಂದಿಷ್ಟು ಮ್ಯಾಜಿಕ್ಗಳನ್ನು ಮಕ್ಕಳಿಗೆ ಮಾಡಿಸಬೇಕು. ಹಾಗೆ ಮಕ್ಕಳಿಗೆ ಏನಾದರೂ ತಿಳಿದಿದ್ದರೆ ಅವುಗಳನ್ನು ನಾವು ಹೇಳಲು ಪ್ರೋತ್ಸಾಹಿಸಬೇಕು. ಜೊತೆಗೆ ಪವಾಡ ರಹಸ್ಯ ಬಯಲು ಅಂತ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಬರ್ತಾವಲ್ಲ, ಅವುಗಳನ್ನು ಮಕ್ಕಳಿಗೆ ತಿಳಿಸುವುದರ ಮುಖಾಂತರ ಈ ಚಟುವಟಿಕೆಯನ್ನು ಮಾಡಬಹುದಾಗಿದೆ. Thanks for watching this video, guys.